ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರ, ಅಧ್ಯಾಯ 6. ಹಾಗಾದರೆ ನಾವು ಏನು ಹೇಳೋಣ? ದೈವಾನುಗ್ರಹವು ಹೆಚ್ಚಿದಂತೆ ನಾವು ಪಾಪದಲ್ಲೇ ನೆಲೆಗೊಂಡು ಇರೋಣವೇ? ಖಂಡಿತವಾಗಿಯೂ ಕೂಡದು. ಪಾಪದ ಪಾಲಿಗೆ ಸತ್ತಿರುವ ನಾವು ಅದರಲ್ಲೇ ಜೀವಿಸುವುದು ಹೇಗೆ ತಾನೇ ಸಾಧ್ಯ? ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ? ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ದೇವರ ವಾಕ್ಯ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಿಯರೇ, ನೋಡಿ, ಇಲ್ಲಿ ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯದಲ್ಲಿ ಆರಂಭದಿಂದ ನಾವು ನೋಡಿ, ಹಾಗಾದರೆ ನಾವು ಏನು ಹೇಳೋಣ? ದೈವಾನುಗ್ರಹವು ಹೆಚ್ಚಿದಂತೆ ನಾವು ಪಾಪದಲ್ಲೇ ನೆಲೆಗೊಂಡು ಇರೋಣವೇ? ಖಂಡಿತವಾಗಿಯೂ ಕೂಡದು. ಅಂದರೆ ಕೆಲವೊಮ್ಮೆ ನಾವು ಯೇಸುವಿನ ಆ ದೈವಾನುಗ್ರಹ ಅಥವಾ ಕೃಪೆ ಅಂತ ನಾವು ಹೇಳ್ತೇವೆ, ಡಿವೈನ್ ಪ್ರಾವಿಡೆನ್ಸ್, ಕೃಪೆ ಅಂದರೆ ಯೇಸುವಿನ ಮುಖಾಂತರ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿತು. ಯೇಸುವಿನ ಮುಖಾಂತರ ನಾವು ಪಾಸ್ ಆದೆವು. ಪಾಸ್ ಅಂದರೆ ಫೇಲ್ ಆದವರು ಪಾಸ್ ಆದೆವು. ಯೇಸುವಿನ ಮುಖಾಂತರ ನಾವು ದೇವರ ಮಕ್ಕಳಾದೆವು, ಅಂದರೆ ಅವರನ್ನು ವಿಶ್ವಾಸಿಸಿದವರು. ಆದ್ದರಿಂದ ಕೆಲವೊಮ್ಮೆ ನಾವು ಈ ಒಂದು ವಿಷಯವನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇದೆ, ತಪ್ಪಾಗಿ ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಅಂದರೆ ಯೇಸು ನನಗೆ ರಕ್ಷಣೆ ನೀಡಿದ್ದಾರೆ, ಪಾಪಗಳನ್ನು ಕ್ಷಮಿಸಿದ್ದಾರೆ, ಆದ್ದರಿಂದ ನಾನು ಹೇಗೂ ಜೀವಿಸಬಹುದು. ಯಾಕೆಂದರೆ ಕ್ಷಮೆ ಯೇಸು ಕೊಟ್ಟಿದ್ದಾರೆ, ನಾನೀಗ ದೇವರ ಮಗ ಆಗಿದ್ದೇನೆ, ನನ್ನ ಪಾಪಗಳನ್ನು ಯೇಸು ಶಿಲುಬೆಗೆ ಜಡಿದು ನಾಶಗೊಳಿಸಿದ್ದಾರೆ, ಕೊಲೊಸೆ 2:14-15 ಬರೆದಂತೆ. ಹಾಗಾದರೆ ನಾನು ಈಗ ಹೇಗೂ ಜೀವಿಸ್ಬೋದು ಅಂಥ ಒಂದು ಪ್ರಶ್ನೆ, ಅಥವಾ ಆ ದೈವಾನುಗ್ರಹವನ್ನು ದುರುಪಯೋಗಪಡಿಸುವ ಆ ದೇವರ ಕೃಪೆ ಅಂದರೆ ಗ್ರೇಸ್, ಫೇಲ್ ಆದ ಮಕ್ಕಳಿಗೆ ಕೊಡುವಂಥದ್ದು, ಅದನ್ನು ನಮಗೆ ಕೊಟ್ಟು ದೇವರು ಯೇಸುವಿನ ಮುಖಾಂತರ ನಮ್ಮನ್ನು ಪಾಸ್ ಮಾಡಿದರು. ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬನು ಫೈಲ್. ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಈಗ ಈ ವಾಕ್ಯವನ್ನು ಯಾರೇ ಆಲಿಸ್ತಾ ಇರಿ, ನಾವು ಫೈಲ್ ಆಗಿದ್ದೇವೆ, ಪಾಸ್ ಆಗಬೇಕಾ? ಯೇಸುವಿನಲ್ಲಿ ಬರಲೇಬೇಕು. ಆದರೆ ಬಂದ ಮೇಲೆ ಕೂಡ ನಮ್ಮಲ್ಲಿ ಒಂದು ತಪ್ಪು ಮನೋಭಾವನೆ ಇರಲಿಕ್ಕೆ ಸಾಧ್ಯ. ಏನು, ನಾನೀಗ ಪಾಸ್ ಆಗಿದ್ದೇನೆ, ನಾನೀಗ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಯೇಸು ನನ್ನ ಬದಲಿಗೆ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿ ಪುನರುತ್ಥಾನರಾಗಿ ನನಗೆ ರಕ್ಷಣೆ ನೀಡಿದ್ದಾರೆ, ಆದ್ದರಿಂದ ನಾನು ಹೇಗೂ ಜೀವಿಸಬಹುದು ಅಥವಾ ಒಂದು ಪ್ರಶ್ನೆ ಕೂಡ ಬರ್ಬೋದು, ಅಥವಾ ಜೀವಿಸಬಹುದು ಎಂಬ ಒಂದು ರೀತಿಯ ಆಲೋಚನೆ ನನ್ನಲ್ಲಿ ಬರ್ಬೋದು. ಇಲ್ಲಿ ವಾಕ್ಯ ಹೇಳ್ತಾರೆ ನೋಡಿ, ಹಾಗಾದರೆ ನಾವು ಏನು ಹೇಳೋಣ? ದೈವಾನುಗ್ರಹವು ಹೆಚ್ಚಿದಂತೆ ನಾವು ಪಾಪದಲ್ಲೇ ನೆಲೆಗೊಂಡು ಇರೋಣವೇ? ಖಂಡಿತವಾಗಿಯೂ ಕೂಡದು. ಪಾಪದ ಪಾಲಿಗೆ ಸತ್ತಿರುವ ನಾವು ಅದರಲ್ಲೇ ಜೀವಿಸುವುದು ಹೇಗೆ ತಾನೇ ಸಾಧ್ಯ? ಅಂದರೆ ನಮಗೊಂದು ಪ್ರಶ್ನೆ ಬರ್ಬೋದು, ಪಾಪದ ಪಾಲಿಗೆ ನಾವು ಯಾವಾಗ ಸತ್ತಿದ್ದೇವೆ, ನಾನು ಇನ್ನು ಜೀವಂತ ಇದ್ದೇನಲ್ವ ಅಂತ. ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ, ವಾಕ್ಯ ಮುಂದುವರಿಸಿ ಹೇಳ್ತದೆ, ದೀಕ್ಷಾಸ್ನಾನ ಮಾಡಿದಾಗ, ನಾವು ದೀಕ್ಷಾಸ್ನಾನ ಪಡೆದಾಗ, ಅಥವಾ ಯೇಸುವೇ ನನ್ನ ಪ್ರಭು ದೇವರು ರಕ್ಷಕರು ಎಂದು ಸ್ವೀಕರಿಸಿದಾಗ, ಆವಾಗಲೇ ಏನಾಯಿತು ನನಗೆ? ನಾನು ದೀಕ್ಷಾಸ್ನಾನ ಪಡೆದಾಗ ನಾವು ಅವರ ಮರಣದಲ್ಲಿ
ಪಾಲುಗಾರರಾದೆವು ಎಂದು ವಾಕ್ಯ ಹೇಳ್ತದೆ. ದೀಕ್ಷಾಸ್ನಾನ ಪಡೆದಾಗ ಯೇಸುವಿನ ಮರಣದಲ್ಲಿ, ಅಂದರೆ ಮರಣ ಹೊಂದಿದ್ದು ಯೇಸು, ಅವರಿಗಾಗಿ ಅಲ್ಲ, ಅವರಲ್ಲಿ ಪಾಪ ಇರಲಿಲ್ಲ. ಆವಾಗ ನನ್ನ ಮರಣವನ್ನು ಅವರು ಸ್ವೀಕರಿಸಿದ್ದು. ಆದ್ದರಿಂದ ಅವರು ಸಾಯುವಾಗ ಸತ್ತದ್ದು ನಾನು. ಯಾಕೆಂದರೆ ಯೇಸುವಿನಲ್ಲಿ ಪಾಪ ಇರಲಿಲ್ಲ, ಯೇಸುವಿಗೆ ಸಾಯುವ ಅವಶ್ಯಕತೆ ಇರಲಿಲ್ಲ. ನನ್ನ ಸಲುವಾಗಿ ಅವರು ಸತ್ತಿದ್ದು, ಆ್ಯಸ್ ಎ ಸಬ್ಸ್ಟಿಟ್ಯೂಟು, ನನ್ನ ರೆಪ್ರೆಸೆಂಟೇಟಿವ್ ಆಗಿ ಅವರು ಸತ್ತದ್ದು. ಆದ್ದರಿಂದ ಆ ಯೇಸು ಶಿಲುಬೆಯಲ್ಲಿ ಸತ್ತದ್ದು ನನ್ನ ಮರಣ. ಆದರೆ ನಾನು ಕೂಡ ಯೇಸುವಿನೊಡನೆ ಸತ್ತಿದ್ದೇನೆ. ಯಾವ ಜೀವನಕ್ಕೆ? ಪಾಪದ ಜೀವನಕ್ಕೆ. ಯಾಕೆಂದರೆ ಪಾಪದ ಸಲುವಾಗಿ ಆ ಮರಣ ಯೇಸುವಿಗೆ ಬಂದದ್ದು, ಬೇರೆ ಯಾವುದೇ ಕಾರಣಕ್ಕೆ ಅಲ್ಲ. ನನ್ನ ಪಾಪ, ಇಡೀ ಮಾನವ ಕುಲದ ಪಾಪ ಯೇಸುವಿನ ಮೇಲೆ ದೇವರು ಅದನ್ನು ಹಾಕಿದರು. ಇಲ್ಲದಿದ್ದರೆ ನಮಗೆ ರಕ್ಷಣೆ ಇಲ್ಲ, ಯಾರಿಗೂ ರಕ್ಷಣೆ ಇಲ್ಲ. ಯಾಕೆಂದರೆ ತಪ್ಪು ಮಾಡದವನು, ಪಾಪ ಇಲ್ಲದವನು ಈ ನರಮಾನವರಲ್ಲಿ ಈವರೆಗೆ ಹುಟ್ಟಿದವನು ಇಲ್ಲ, ಇನ್ನು ಮುಂದೆ ಕೂಡ ಇಲ್ಲ, ಯೇಸು ಒಬ್ಬರು ಬಿಟ್ಟು. ಇದು ಯಾಕೆ ಅಂದರೆ ಫೌಂಡೇಶನ್ ಎಲ್ಲಿ ಅಂದರೆ ಆದಾಮ ತಪ್ಪು ಮಾಡಿದಾಗ ಈ ಪಾಪ ಎಂಬುದು ನಮ್ಮಲ್ಲಿ ಬಂದಿದೆ. ನಾವೆಲ್ಲರೂ ಅವನ ಒಳಗೆ ಇದ್ದೆವು, ಆ ಪಾಪದ ಸ್ವಭಾವ ನಮಗೆ ಬಂದಿದೆ. ಯಾಕೆಂದರೆ ನಾವೆಲ್ಲರೂ ಬೀಜದ ರೂಪದಲ್ಲಿ ಆದಾಮನ ಒಳಗಿದ್ದವರು. ಆದ್ದರಿಂದ ಪ್ರಿಯರೇ, ಈಗ ಏನಾಗಿದೆ ಅಂದರೆ ಯೇಸುವಿನಲ್ಲಿ ಬಂದ ಮೇಲೆ ನಾವು ಅದೇ ಪಾಪಮಯ ಜೀವನ ಮುಂದುವರಿಸಬೇಕೆಂದು ಅರ್ಥ ಅಲ್ಲ. ಯೇಸು ನಮಗಾಗಿ ಎಲ್ಲ ಮಾಡಿದ್ದಾರಲ್ವಾ, ಎಲ್ಲವೂ ನೆರವೇರಿಸಿದ್ದಾರೆ, ಇನ್ನು ಹೇಗೂ ನಡೀತದಂತ ಆ ರೀತಿ ಅಲ್ಲ. ಪಾಪ ಅಂದರೆ ಈ ದುರಾತ್ಮನು ನಮಗೆ ಪುನಃ ಸುಳ್ಳು ವಿಷಯಗಳನ್ನು ಕಲಿಸುವಂಥದ್ದು, ಅಡ್ಡ ದಾರಿಗೆ ಎಳೆಯುವಂಥದ್ದು. ಯೇಸು ಮಾಡಿ ಮುಗಿಸಿದ ವಿಷಯಗಳಲ್ಲಿ ಕೂಡ ನಮಗೆ ಸಂಶಯ ತಂದು ಅದು ನಮ್ಮಲ್ಲಿ ಆಗಲಿಲ್ಲ, ಅಂಥ ವಿಷಯಗಳು ಇಲ್ಲ ಎಂಬಂತೆ. ಆದ್ದರಿಂದ ದೇವರ ವಾಕ್ಯದ ಬಗ್ಗೆ ನಮಗೆ ಒಳ್ಳೆಯ ಅರಿವಿರಬೇಕು. ಅದಕ್ಕೆ ಹೊಸೆಯ 4:6 ಹೇಳ್ತದೆ, ನನ್ನ ಜನರು ಅಳಿದು ಹೋಗ್ತಾ ಇದ್ದಾರೆ. ಯಾವುದಕ್ಕೆ? ಜ್ಞಾನಹೀನರಾಗಿ. ಬೇರೆ ಯಾವುದೇ ಕಾರಣಕ್ಕಲ್ಲ. ದುಡ್ಡಿನ ಸಮಸ್ಯೆ ಅಲ್ಲ, ಕೆಲಸದ ಸಮಸ್ಯೆ ಅಲ್ಲ, ವಿದ್ಯಾಭ್ಯಾಸದ ಸಮಸ್ಯೆ ಅಲ್ಲ, ಬುದ್ಧಿವಂತಿಕೆಯ ಸಮಸ್ಯೆ ಅಲ್ಲ. ಜ್ಞಾನಹೀನರಾಗಿ ನನ್ನ ಜನರು ಅಳಿದು ಹೋಗ್ತಾ ಇದ್ದಾರೆ. ಅಂದರೆ ನಮಗೆ ಈ ದೇವರ ವಾಕ್ಯದ ಜ್ಞಾನ ಇರಬೇಕು. ಅಲ್ಲಿ ಆದಾಮ ಅವನಿಗೆ ಮೋಸ ಮಾಡಲು ದೆವ್ವ ಬಂದಾಗ, ದುರಾತ್ಮ ಬಂದಾಗ ಅವರು ಮೋಸಗೊಂಡು, ಈ ಮರದ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗುವಿರಿ. ನಿಜವಾಗಿ ಅವರು ದೇವರಂತೆ ಇದ್ದವರು. ಈ ವಿಷಯ ನಮಗೆ ಮೊದಲು ಸ್ಪಷ್ಟ ಆಗಬೇಕು. ಯೇಸುವಿಗೆ ಕೂಡ ಅವನು ಪ್ರಲೋಭನೆಗೆ ಒಳಪಡಿಸಿದ. ನೀನು ದೇವರ ಮಗನೇ, ಪುತ್ರನೇ ಆಗಿದ್ದರೆ ಈ ಕಲ್ಲನ್ನು ರೊಟ್ಟಿಯಾಗಿಸು, ಮೇಲಿನಿಂದ ಧುಮುಕು, ನನಗೆ ನಮಸ್ಕಾರ ಮಾಡು. ಈ ರೀತಿ ಯೇಸು ಬೈಬಲ್ನಲ್ಲಿರುವ ವಾಕ್ಯಗಳನ್ನೇ ತೆಗೆದು ಅವರಿಗೆ ಉತ್ತರ ಕೊಟ್ಟರು. ಆದರೆ ಪ್ರಿಯರೇ, ಆ ಸೈತಾನ ಕೂಡ ಬೈಬಲ್ನಲ್ಲಿರುವ ವಿಷಯಗಳನ್ನೇ ತೆಗೆದು ಯೇಸುವಿಗೆ ಪ್ರಲೋಭನೆಗಳನ್ನು ತಂದದ್ದು ನಮಗೆ ಚೆನ್ನಾಗಿ ತಿಳಿದಿದೆ. ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ 4ರಿಂದ ನಾವು ಅಲ್ಲಿ ಓದಿದರೆ ನಮಗೆ ತಿಳಿತದೆ. ಅಂದರೆ ಅವನು ಬೈಬಲ್ ವಾಕ್ಯಗಳನ್ನು ತೆಗೆದದ್ದು ಒಳ್ಳೆಯ ಉದ್ದೇಶದಿಂದ ಅಲ್ಲ, ಯೇಸುವನ್ನು ಮೋಸಗೊಳಿಸಲು. ಅಂದರೆ ಒಂದು ದೇವರನ್ನು ಪರೀಕ್ಷಿಸುವ ರೀತಿಯಲ್ಲಿ, ಒಂದು ಯೇಸುವನ್ನು ಮೋಸಗೊಳಿಸುವ ರೀತಿಯಲ್ಲಿ, ಆ ಉದ್ದೇಶದಿಂದ ದೇವರ ವಾಕ್ಯಗಳನ್ನು ಅವರು ಕೋಟ್ ಮಾಡ್ತಾನೆ. ಯೇಸು ಬೈಬಲ್ನಲ್ಲಿ ಇರುವ ವಿಷಯಗಳನ್ನೇ ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ತಕ್ಕ ಸಮಯದಲ್ಲಿ ಅವರ ಪ್ರಶ್ನೆಗೆ, ಆ ದುರಾತ್ಮನ ಸೈತಾನನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾರೆ. ನಂತರ ಆ ದುರಾತ್ಮ, ಆ ಸೈತಾನ ಅವರನ್ನು ಬಿಟ್ಟು ಹೋಗ್ತದೆ. ನಮ್ಮ ಜೀವನದಲ್ಲಿ ಪ್ರಿಯರೇ, ಒಂದು ಆಲೋಚನೆ ಆ ಸೈತಾನ ಹಾಕ್ತಾನೆ. ಆ ಆಲೋಚನೆ ಸರಿಯೋ ತಪ್ಪೋ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಸತ್ಯ ಏನಿದೆ ದೇವರ ವಾಕ್ಯ ಅದು ನನಗೆ ತಿಳಿದಿರಬೇಕು. ಅಂದರೆ ಯೇಸು ನನಗೆ ಬಿಡುಗಡೆ ಕೊಟ್ಟಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ, ಹೌದು. ಅಂದರೆ ಅದರ ನಂತರ ನಾವು ಪುನಃ ಪಾಪದಲ್ಲೇ ಇರುವುದಂದರೆ ದುರಾತ್ಮನು ಹೇಳಿದಂತೆ ಮಾಡುವುದೇ ಪಾಪ. ದೇವರ ವಾಕ್ಯದ ವಿರೋಧವಾಗಿ ಮಾಡುವುದೇ ಪಾಪ. ದೇವರ ವಾಕ್ಯದ ವಿರೋಧವಾಗಿ ಮಾತನಾಡುವುದೇ ಪಾಪ. ದೇವರ ವಾಕ್ಯಕ್ಕೆ ವಿರೋಧವಾಗಿ ಆಲೋಚಿಸುವುದೇ ಪಾಪ. ಹಾಗಾದರೆ ಅದರ ವಿರೋಧವಾಗಿ ನಾನು ಮಾತನಾಡಬಾರದಾದರೆ, ಆಲೋಚಿಸಬಾರದಾದರೆ, ಮಾಡಬಾರದಾದರೆ, ಹಾಗಾದರೆ ನನಗೆ ದೇವರ ವಾಕ್ಯ ಏನು ಹೇಳ್ತದಂತ ಸರಿಯಾಗಿ ಗೊತ್ತಿರಬೇಕು. ಅದು ಕೂಡ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಇದು ನನಗೆ ಸರಿಯಾಗಿ ತಿಳಿದಿರಬೇಕು. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಯೇಸು ಬರುವ ಮೊದಲು ಅವರ ಬರುವಿಕೆಯ ಬಗ್ಗೆ ಬರೆದ ವಿಷಯಗಳು, ಪ್ರವಾದನೆ ಮಾಡಿದ ವಿಷಯಗಳು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅವೆಲ್ಲ ನೆರವೇರಿವೆ. ಅದಕ್ಕೆ ಯೇಸು ಹೇಳಿದರು, ಶಿಲುಬೆಯಿಂದ ಎಲ್ಲವೂ ನೆರವೇರಿತು. ಆದರೆ ಇದು ನಮಗೆ ಚೆನ್ನಾಗಿ ತಿಳಿದಿರಬೇಕು. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರ 8ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಅಲ್ಲಿ ಬರೆದಿದೆ ಹೀಗೆ, ಹೊಸ ಒಡಂಬಡಿಕೆ ಎಂದು ದೇವರು ಹಳೆ ಒಡಂಬಡಿಕೆಯನ್ನು ಹಳೆಯದು ಎಂದು ಪರಿಗಣಿಸಿದರು.
ಹೀಗೆ ಯಾವುದು ಹಳೆಯದು ಮತ್ತು ಹಳೆಯದಾಗ್ತದೋ ಅದು ಕ್ರಮೇಣ ಅದು ಇಲ್ಲವಾಗುತ್ತದೆ. ಅಂದರೆ ಇಬ್ರಿಯ 8:13 ಓದಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಬೈಬಲ್ನಲ್ಲೇ ಬರೆದಿದೆ ಹಳೆ ಒಡಂಬಡಿಕೆ ಈಗ ಏನಾಗಿದೆ ಅಂತ. ಅದು ಈಗ ಹಳೆಯದಾಗಿದೆ. ಯಾಕೆ? ಹೊಸ ಒಡಂಬಡಿಕೆ ಬಂತು. ಅದು ಯೇಸುವಿನ ಮುಖಾಂತರ ನಮಗೆ ಈಗ ಕೃಪೆ. ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ, ಮೋಶೆಯ ನಿಯಮಗಳು, ಅದೇ ಅದನ್ನು ಮಾಡು ಆಶೀರ್ವಾದ, ಮಾಡದೇ ಇದ್ದರೆ ಶಾಪ. ಇಲ್ಲಿ ಹಾಗೆ ಅಲ್ಲ. ನಮ್ಮೆಲ್ಲ ಶಾಪಗಳನ್ನು, ಪಾಪಗಳನ್ನು, ಕಾಯಿಲೆಗಳನ್ನು ಯೇಸು ತಮ್ಮ ಮೇಲೆ ಹೊತ್ತುಕೊಂಡು ಅದರಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಇದು ನಮಗೆ ತಿಳಿದಿರಬೇಕು. ಅದಕ್ಕೆ 1 ಪೇತ್ರ 2:24 ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ನಾವು ಪಾಪದ ಪಾಲಿಗೆ ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ಶಿಲುಬೆ ಮೇಲೆ ನಮ್ಮ ಪಾಪಗಳನ್ನು ಹೊತ್ತು ಆ ಶಿಲುಬೆಯ ಮರವನ್ನೇರಿದರು. ಅವರ ಬಾಸುಂಡೆಗಳಿಂದ, ಗಾಯಗಳಿಂದ ನಿಮಗೆ ಗುಣವಾಯಿತು. ಹಾಗಾದರೆ ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ. ಯಾಕೆ? ಯೇಸು ಸಾಯುವಾಗ ನಾವು ಸತ್ತೆ. ಅವರಿಗೆ ಸಮಾಧಿ ಮಾಡುವಾಗ ನಮ್ಮನ್ನು ಸಮಾಧಿ ಮಾಡಲಾಯಿತು ಅಂತ ಬರೆದಿದೆ ರೋಮನರಿಗೆ 6 ಈಗ ಓದಿದ ವಾಕ್ಯ. ದೇವರು ತಮ್ಮ ಮಹಿಮಾ ಶಕ್ತಿಯಿಂದ, ಪವಿತ್ರಾತ್ಮರ ಶಕ್ತಿಯಿಂದ ಯೇಸುವನ್ನು ಪುನರುತ್ಥಾನಗೊಳಿಸಿದಾಗ ನಮ್ಮನ್ನು ಕೂಡ ಅವರೊಡನೆ ಪುನರುತ್ಥಾನಗೊಳಿಸಲಾಯಿತು. ಈಗ ನಾವು ಜೀವಿಸುವುದು ಮೊದಲನೇ ಆದಾಮನೊಡನೆ ನಾವು ಇದ್ದ ಆ ಜೀವನ ಅಲ್ಲ. ಈಗ ನಾವು ಕೊನೆಯ ಆದಾಮ ಯೇಸುವಿನಲ್ಲಿ ಬಂದು ಒಂದಾಗಿದ್ದೇವೆ. ಅದಕ್ಕೆ 2 ಕೊರಿಂಥ 5:17 ಓದಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಯಾರಾದರೂ ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಆತನು ಒಬ್ಬ ನೂತನ ಸೃಷ್ಟಿಯಾಗ್ತಾನೆ. ಹಳೆಯದೆಲ್ಲ ಅಳಿದು ಹೋಯಿತು, ಹೊಸದಿದು ಜನ್ಮ ತಳೆದಿದೆ. ಇದೆಲ್ಲ ಆಗುವುದು ದೇವರಿಂದ. ನಮಗೆ ಗೊತ್ತಾಗುವುದಿಲ್ಲ ಇದು. ಅದಕ್ಕೆ ನಿಕೋದೇಮನಿಗೆ ಯೇಸು ಹೇಳಿದರು, ಹೊಸದಾಗಿ ಹುಟ್ಟದೆ ಇದ್ದರೆ ಯಾರು ಸ್ವರ್ಗ ಸಾಮ್ರಾಜ್ಯ ಸೇರಲಾರರು. ಯೋಹನನ ಶುಭ ಸಂದೇಶ 3ನೇ ಅಧ್ಯಾಯ ಅಂತ ಅಲ್ಲಿ ನೋಡಿದರೆ ಗೊತ್ತಾಗ್ತದೆ. ನಿಕೋದೇಮ ರಾತ್ರಿಯಲ್ಲಿ ಯೇಸುವಿಗೆ ಭೇಟಿಯಾಗಲು ಬಂದವನು. ಹೊಸದಾಗಿ ಹುಟ್ಟುವುದು, ತಂದೆ ತಾಯಿಯಿಂದ ಹುಟ್ಟಿದ್ದೆವು ನಾವು. ಈಗ ಯೇಸುವನ್ನು ನಮ್ಮ ಪ್ರಭು, ರಕ್ಷಕರು, ದೇವರು ಅಂತ ನಾವು ಸ್ವೀಕರಿಸಿದಾಗ, ಯೇಸುವಿನ ನಾಮದಲ್ಲಿ ವಿಶ್ವಾಸ ಇಟ್ಟಾಗ ನಾವು ಏನಾಯಿತು? ದೇವರ ಮಕ್ಕಳಾಗುವ ಸೌಭಾಗ್ಯವನ್ನು ಪಡೆದೆವು. ಯೋಹನನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಾಕ್ಯದಿಂದ ಓದಿ ನೋಡಿ. ಅಲ್ಲಿ ಹೇಳಿದೆ, ಈ ನಮ್ಮ ಅಂಥವರ ಜನನವು ಮಾನವರಿಂದ ಅಲ್ಲ, ಮಾನವ ಸಹಜ ಬಾಯಕೆಯಿಂದ ಅಲ್ಲ, ರಕ್ತ ಸಂಬಂಧದಿಂದ ಅಲ್ಲ, ಬದಲಾಗಿ ದೇವರಿಂದಲೇ ಆದುದು. ದೇವರಿಂದ ನಾವು ಹುಟ್ಟಿದ್ದೇವೆ ಪ್ರಿಯರೇ. ಹೇಗೆ ಯೇಸು ಮಾತೆ ಮರಿಯಮ್ಮನವರಲ್ಲಿ ಯೋಸೆಫನಿಂದ ಅಲ್ಲ ಪವಿತ್ರಾತ್ಮರಿಂದ ಹುಟ್ಟಿದ್ರು, ಅದೇ ರೀತಿ ನಾವು ಕೂಡ ಯೇಸುವನ್ನು ಪ್ರಭು, ರಕ್ಷಕರು, ದೇವರು ಅಂದಾಗ ಅಥವಾ ದೀಕ್ಷಾ ಸ್ನಾನ ಪಡೆದಾಗ ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಗೊಂಡು ನಮ್ಮಲ್ಲಿ ನಮ್ಮ ಸತ್ತು ಹೋದಂತಹ ಆತ್ಮ ಅಲ್ಲಿ ಜೀವ ಅಲ್ಲಿ ಬರ್ತದೆ. ಯಾಕೆಂದ್ರೆ ನಾವು ಆತ್ಮದಲ್ಲಿ ಸತ್ತು ಹೋಗಿದ್ದೆವು ಆದಾಮನೊಡನೆ, ಮೊದಲನೇ ಆದಾಮನೊಡನೆ. ಇಲ್ಲಿ ಯೇಸುವಿನಲ್ಲಿ ಬಂದಾಗ, ದೇವರ ವಾಕ್ಯಕ್ಕೆ ಬಂದಾಗ, ವಾಕ್ಯ ಆಗಿರುವ ಯೇಸುವಿನಲ್ಲಿ ಬಂದಾಗ, ವಾಕ್ಯ ಆಗಿರುವ ದೇವರಲ್ಲಿ ಬಂದಾಗ, ವಾಕ್ಯ ಆಗಿರುವ ಆತ್ಮ ಮತ್ತು ಜೀವವಾಗಿರುವ ದೇವರ ವಾಕ್ಯಕ್ಕೆ ನಾವು ಬಂದಾಗ ನಾವು ಹೊಸದಾಗಿ ಹುಟ್ಟುತ್ತೇವೆ. ಆತ್ಮದಲ್ಲಿ ಹೊಸದಾಗಿ ಹುಟ್ಟುತ್ತೇವೆ. ನಾವು ಸತ್ತವರು ಜೀವಂತವರಾಗ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ದೇವರಿಂದ ಹುಟ್ಟಿದ್ದೇವೆ. ತಂದೆ ತಾಯಿಯಿಂದ ಹುಟ್ಟಿದಾದರೂ ಡಿಸ್ಕನೆಕ್ಷನ್ ಆಯಿತು. ಈಗ ಅವರು ಕೂಡ, ಯಾರು ಇದರಲ್ಲಿ ಬೇಸರ ಪಡುವ ವಿಷಯ ಇಲ್ಲ. ಅವರು ಕೂಡ ಅವರ ತಂದೆ ತಾಯಿಯಿಂದ ಡಿಸ್ಕನೆಕ್ಟ್ ಆದರು. ಅವರ ತಂದೆ ತಾಯಿಯಿಂದ ಡಿಸ್ಕನೆಕ್ಟ್ ಆದರು ಯೇಸುವನ್ನು ನಂಬಿದಾಗ. ಯಾಕೆಂದರೆ ನಾವು ಹೊಸದಾಗಿ ಪವಿತ್ರಾತ್ಮರಿಂದ ಹುಟ್ಟಲೇಬೇಕು. ಅದು ನಮ್ಮಲ್ಲಿ ನಡೆದಿದೆ ಯೇಸುವನ್ನು ನಾವು ಸ್ವೀಕರಿಸಿದಾಗ, ದೀಕ್ಷಾ ಸ್ನಾನ ಪಡೆದಾಗ. ಆದ್ದರಿಂದ ಪ್ರಿಯರೇ, ಈಗ ನಾವು ಆವಾಗ ಸಣ್ಣ ಮಕ್ಕಳು, ಈಗ ನಮಗೆ ಅರ್ಥ ಆಗ್ತದೆ ದೇವರ ವಾಕ್ಯ. ಅದರಲ್ಲಿ ನಾವು ಸಮಯ ಕಳಿಬೇಕು. ನಾವೀಗ ಆಲ್ರೆಡಿ ಯೇಸುವಿನೊಡನೆ ಉತ್ಥಾನರಾಗಿ ಎದ್ದಿದ್ದೇವೆ. ಈಗ ನಾವು ಜೀವಿಸೋದು ಆ ಹೊಸ ಜೀವನ. ನಾವೆಣಿಸ್ತೇವೆ ನಿತ್ಯ ಜೀವ ಎಂಬುದು ನಾವು ಈ ಲೋಕದಲ್ಲಿ ಶ್ವಾಸ ಬಿಟ್ಟ ಮೇಲೆ ಅಂತ. ಅಲ್ಲ. ಯೋಹನನ ಶುಭ ಸಂದೇಶ 17ನೇ ಅಧ್ಯಾಯ 3ನೇ ವಾಕ್ಯ ಓದಿ ನೋಡಿ. ನಿತ್ಯ ಜೀವ ಅಂದರೆ ಇದು ಏನು? ನಿಮ್ಮನ್ನು ಏಕೈಕ ನಿಜ ದೇವರನ್ನು ಅರಿಯುವುದು ಮತ್ತು ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುವುದೇ ನಿತ್ಯ ಜೀವ. ಹಾಗಾದರೆ ಇದು ಯಾವಾಗ ಆಗಬೇಕು ಪ್ರಿಯರೇ? ಈ ಲೋಕದಲ್ಲಿ ನಾವು ಜೀವಂತ ಇರುವಾಗ ಅಲ್ವಾ? ಅದರಿಂದ ನಿತ್ಯ ಜೀವದ ಬಗ್ಗೆ ಯಾರಿಗೆ ಸಂಶಯ ಇದೆ, ಅದರ ಡೆಫಿನಿಷನ್, ವ್ಯಾಖ್ಯಾನ ಯೇಸುವೇ ತಮ್ಮ ಬಾಯಿಂದ ಖುದ್ದಾಗಿ ಕೊಡ್ತಾ ಇದ್ದಾರೆ. ಯೋಹನನ ಶುಭ ಸಂದೇಶ 17:3 ಓದಿನ. ಅದಕ್ಕೆ ಅಲ್ಲಿ ಪೇತ್ರ, ಹಲವಾರು ಜನರು ಯೇಸುವಿನ ಬೋಧನೆ ಕೇಳಿ ಹೋದರು. ಯೇಸು ಕೇಳ್ತಾರೆ, ನೀವು ಕೂಡ ಹೋಗಲು ಇಚ್ಛಿಸುತ್ತೀರೋ? ಯೋಹನ 6:68 ಸಂತ ಪೇತ್ರನು ಹೇಳ್ತಾನೆ, ಸ್ವಾಮಿ, ನಾವು ಹೋಗುವುದಾದರೂ ಎಲ್ಲಿಗೆ? ಜೀವ ನೀಡುವ ವಾಕ್ಯಗಳು ಇರುವುದು ನಿಮ್ಮಲ್ಲಿಯೇ. ನಾವು ಹೋಗುವುದಾದರೂ ಎಲ್ಲಿ? ಜೀವ ನೀಡುವ ವಾಕ್ಯಗಳು ಇರುವುದು ನಿಮ್ಮಲ್ಲಿಯೇ. ಆದ್ದರಿಂದ ಈ ವಾಕ್ಯಗಳು ಜೀವ ನೀಡುವಂಥದ್ದು. ಆ ವಾಕ್ಯವೇ ಯೇಸು
ಆ ಯೇಸು ನಮಗೆ ಜೀವ ಕೊಟ್ಟಿದ್ದಾರೆ ಪ್ರಿಯರೇ, ಆ ಜೀವ ಕೊಟ್ಟಿದ್ದಾರೆ. ಆದ್ದರಿಂದ ಪಾಪಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಸೈತಾನನ ಸುಳ್ಳು ವಿಷಯಗಳನ್ನು ನಮ್ಮದಾಗಿಸಿಕೊಳ್ಳುವುದು ಬೇಡ. ಅದನ್ನು ನಮ್ಮದಾಗಿಸಿಕೊಳ್ಳೋದು ಬೇಡ. ಆದರೆ ನಾವು ಸತ್ಯ ಏನಿದೆ, ಯೇಸು ಯಾರು, ಅವರ ಬಗ್ಗೆ ನಾವು ಅವರ ಪರಿಚಯ ನಾವು ಮಾಡಿಕೊಳ್ಬೇಕು. ಅದಕ್ಕೆ ಪುನಃ ಹೇಳ್ತೇನೆ, ಯೋಹಾನ 17:3, ನಿತ್ಯ ಜೀವ ಅಂದರೆ ಏನು? ನಿಮ್ಮನ್ನು ಏಕೈಕ ನಿಜ ದೇವರನ್ನು ಅರಿಯುವುದು ಮತ್ತು ನೀವು ಕಳಿಸಿಕೊಟ್ಟ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದೇ ನಿತ್ಯ ಜೀವ ಅಂತ ಯೇಸುವೇ ಖುದ್ದಾಗಿ ತಮ್ಮ ಬಾಯಿಂದ ಹೇಳ್ತಾ ಇದ್ದಾರೆ. ಯಾಕೆಂದರೆ ಯೇಸು ಅದಕ್ಕೆ ಹೇಳಿದ್ದು, ನಾನೇ ಮಾರ್ಗ ಸತ್ಯ ಜೀವ. ಅದಕ್ಕೆ ಪೇತ್ರರು ಹೇಳ್ತಾರೆ, ಎಲ್ಲಿಗೆ ಹೋಗುದು ನಾವು? ಜೀವ ಕೊಡುವ ವಾಕ್ಯಗಳು ಇರುವುದು ನಿಮ್ಮಲ್ಲಿಯೇ. ಅದಕ್ಕೆ ಯೇಸು ಹೇಳ್ತಾರೆ ಯೋಹಾನ 10:10, ಕಳ್ಳನು ಬರುವುದು ಕದಿಯಲು, ಕೊಲೆ ಮಾಡಲು, ನಾಶ ಮಾಡಲು. ನಾನು ಬಂದಿರುವುದಾದರೂ ನಿಮಗೆ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಅದು ಕೊಟ್ಟವರಾಗಿದೆ, ಈಗ ನನ್ನದಾಗಿಸಿಕೊಳ್ಳಬೇಕು. ಮಾನವರಾಗಿ ಹುಟ್ಟಿದ ಯಾರೇ ಆಗಲಿ ಯೇಸುವನ್ನು ವಿಶ್ವಾಸಿಸಬೇಕು. ಆವಾಗ ನಿತ್ಯ ಜೀವ, ಪಾಪದಿಂದ ಕ್ಷಮೆ, ಶಾಪದಿಂದ ಕ್ಷಮೆ, ಕಾಯಿಲೆಯಿಂದ ಬಿಡುಗಡೆ, ಮರಣದಿಂದ ಬಿಡುಗಡೆ, ನಿತ್ಯ ಜೀವ, ನಿತ್ಯ ಜೀವ. ಅದಕ್ಕೆ ಆ ಕಳ್ಳನಿಗೆ ಎಡಬದಿಯಲ್ಲಿ ಬದಿಯಲ್ಲಿ ಇಬ್ಬರು ಕಳ್ಳರಿಗೆ ಶಿಲುಬೆಗೆ ಏರಿಸಿದ್ರು. ಒಬ್ಬನು ಹೇಳ್ತಾನೆ, ನೀವು ನನ್ನನ್ನು ನೀವು ಸ್ವರ್ಗ ಸಾಮ್ರಾಜ್ಯದಲ್ಲಿ ನನ್ನನ್ನು ಸ್ಮರಿಸಿಕೊಳ್ಳಲಿ ಯೇಸುವೆ. ಯೇಸು ಹೇಳ್ತಾರೆ, ಇವತ್ತೇ ನೀನು ನನ್ನೊಡನೆ ಇರುವೆ, ಪರಂಧಾಮದಲ್ಲಿ ಇರುವೆ ಎಂದು. ಅಂದರೆ ಅವರ ಹಿಂದಿನ ಯಾವುದೇ ವಿಷಯಗಳನ್ನು ಯೇಸು ಕೇಳಲಿಲ್ಲ, ಅಲ್ಲಿ ಎನ್ಕ್ವೈರಿ ಮಾಡಲಿಲ್ಲ ಯೇಸು. ಯೇಸುವನ್ನು ವಿಶ್ವಾಸಿಸಿದಲ್ಲ, ಏನಂತ, ಇವರೇ ನನ್ನ ರಕ್ಷಕ. ಅದೇ ಯೇಸುವಿಗೆ ಬೇಕು. ಹಾಗಾದರೆ ಪ್ರಿಯರೇ, ನಾವು ಯಾಕೆ ಇನ್ನೂ ಕೂಡ ತಡ ಮಾಡುವುದು ಯೇಸುವನ್ನು ನನ್ನ ಪ್ರಭು, ರಕ್ಷಕರು, ದೇವರು ಎಂದು ನಂಬಲು? ಯೇಸು ಕ್ರಿಸ್ತರು ಮಾನವ ಕುಲದ ರಕ್ಷಕ, ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರ ರಕ್ಷಕ. ಈ ದೇವರು ಪ್ರತಿಯೊಬ್ಬರನ್ನು, ಇಡೀ ಮಾನವ ಕುಲದ ಮೇಲೆ ಯೇಸು ಕ್ರಿಸ್ತರಿಗೆ ಅಧಿಕಾರ ಕೊಟ್ಟಿದ್ದಾರೆ ರಕ್ಷಣೆಗೋಸ್ಕರ. ಆ ರಕ್ಷಣೆಯನ್ನು ಯೇಸು ಮಾಡಿ ಮುಗಿಸಿದ್ದಾರೆ ಪ್ರಿಯರೇ. ಇವತ್ತು ನನ್ನ ಕೆಲಸ ಇಷ್ಟೇ, ಅವರನ್ನು ವಿಶ್ವಾಸಿಸಿದವರು ಅವರನ್ನು ಚೆನ್ನಾಗಿ ವಾಕ್ಯದ ಮುಖಾಂತರ ಅರಿಯುವುದು, ವಿಶ್ವಾಸಿಸದೇ ಇದ್ದವರು ಅವರನ್ನು ವಿಶ್ವಾಸಿಸಿ ಅವರಲ್ಲಿ ಒಂದಾಗಿ ರಕ್ಷಣೆ ಪಡೆದು ಆ ವಾಕ್ಯದ ಮುಖಾಂತರ ಆ ರಕ್ಷಣಾ ಜೀವನದಲ್ಲಿ ಬೆಳೆಯುವುದು. ಇದು ಎಲ್ಲರಿಗೂ, ಕ್ರೈಸ್ತರಾದವರಿಗೆ ಕೆಲಸ ಮುಗಿಲಿಲ್ಲ, ಕೆಲಸ ಬಹಳಷ್ಟು ಇದೆ. ನಾವು ಹೋಮ್ವರ್ಕ್ ಮಾಡಬೇಕು, ದೇವರ ವಾಕ್ಯದಲ್ಲಿ ಸಮಯ ಕಳೆಯಬೇಕು, ಯೇಸುವನ್ನು ಹೆಚ್ಚು ಹೆಚ್ಚಾಗಿ ಅರಿಯಬೇಕು. ಅರಿಯದವರು, ಸ್ವೀಕಾರ ಮಾಡದವರು ಅವರನ್ನು ಸ್ವೀಕಾರ ಮಾಡಿ ಯೇಸುವನ್ನು, ಅವರು ಕೊಟ್ಟ ರಕ್ಷಣೆಯನ್ನು ತಮ್ಮದಾಗಿಸಿಕೊಳ್ಬೇಕು. ಯಾರು ಕೂಡ, ಯೇಸು ಹೇಳ್ತಾರೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೆಂದು ಹಾರೆಯೇರಿದರು. ಯೋಹಾನ 3:16 ಮುಂದುವರಿಸಿ ಹೇಳ್ತದೆ, ಅವರಲ್ಲಿ ನಂಬಿಕೆ ಇಟ್ಟ ಯಾರು ಕೂಡ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ. ಯಾಕೆಂದರೆ ಅದಕ್ಕಾಗಿ ದೇವರು ಯೇಸುವನ್ನು ಕಳಿಸಿಕೊಟ್ಟದ್ದು. ಯೇಸು ಮಾನವರ ನಾಶಕ್ಕಾಗಿ ಅಲ್ಲ, ಮಾನವರೆಲ್ಲರೂ ರಕ್ಷಣೆ ಹೊಂದಬೇಕಂತ. ಬೇರೆ ಯಾವ ರಕ್ಷಣೆ ಯಾರಿಂದಲೂ ಇಲ್ಲ ಪ್ರಿಯರೇ. ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅದೇ ಪ್ರೇಷಿತರ ಕಾರ್ಯಕಲಾಪಗಳು 10ನೇ ಅಲ್ಲಿ 4ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ. ವಾಕ್ಯಗಳು 12-13 ಇದೆ, ರಕ್ಷಣೆಗೆ ಯೇಸುವಿನ ನಾಮದಿಂದ ಅಲ್ಲದೆ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ. ಯೇಸು, ಆ ಪದದ ಅರ್ಥನೇ ಅವರಿಗೆ ಯೇಸು ಎಂಬ ಹೆಸರಿಡಬೇಕು. ಏಕೆಂದರೆ ಅವರು ತಮ್ಮ ಜನರನ್ನು ತಮ್ಮ ಪಾಪದಿಂದ ಬಿಡುಗಡೆಗೊಳಿಸುವರು. ಪಾಪದಿಂದ ಬಿಡುಗಡೆ ಯೇಸುವಿನಿಂದ ಮಾತ್ರ ಸಾಧ್ಯ. ಪಾಪಕ್ಕೆ ಪರಿಹಾರ ಯೇಸುವಿನ ಪರಿಶುದ್ಧ ರಕ್ತದಿಂದ ಮಾತ್ರ. ಅದನ್ನು ಅವರು ಹರಿಸಿದ್ದಾರೆ, ನಮ್ಮನ್ನು ಶುದ್ಧಗೊಳಿಸಿದ್ದಾರೆ. ಅದನ್ನು ನಮ್ಮದಾಗಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರಿಯರೇ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರನ್ನು ನಾವು ವಾಕ್ಯದ ಮುಖಾಂತರ ಸರಿಯಾಗಿ ಅರ್ಥ ಮಾಡಿಕೊಂಡು ಅವರು ಕೊಟ್ಟ ರಕ್ಷಣೆಯನ್ನು ನಮ್ಮದಾಗಿಸಿಕೊಳ್ಳೋಣ.